ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಕಾರವಾರದ ನಮ್ಮ ರವೀಂದ್ರನಾಥ್ ಟಾಗೋರ್ ಬೀಚಲ್ಲಿರೋ ಸಮುದ್ರಕ್ಕೆ ಹೋಗಿ ಮುಳುಗಿದ್ರು ಕೂಡ ನಮ್ಮ ಪಾಪ ಕಳೆಯಲ್ಲ. ಯಾಕೆ ಅಂದರೆ ಜನರ ಬಗ್ಗೆ ಮಾತಾಡಿ ಅಂದರೆ ಹಾಳಾದ ರಾಜಕೀಯ ಮಾಡ್ತೀರಾ. ಅಯ್ಯೋ ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗುತ್ತೆ, ಪ್ರಧಾನಿ ಮೋದಿ ಅವ್ರ ಕೈ ಕಟ್ಟಾಕ್ಬಿಟ್ಟಿದ್ದಾರೆ, ಅವ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ, ರಾಜ್ಯ ಸರ್ಕಾರ ಕಡಿಮೆ ಮಾಡಲಿ ವ್ಯಾಟು, ಇವ್ರು ಮಾತ್ರ ಏರ್ಸ್ಕೊಂಡು ಹೋಗ್ಬೋದಂತೆ, ಇವ್ರು ಮಾತ್ರ ಕಡಿಮೆ ಮಾಡ್ತಾ ಇರಬೇಕಂತೆ. ಈ ಕಡೆ ಇವರು ಅಯ್ಯೋ ನೋಡಿ ಎಲ್ಲ ಕಡೆಯೂ ರೇಟ್ ಜಾಸ್ತಿ ಮಾಡಿದಾಗ ಇವ್ರು ಚುನಾವಣೆ ಮಾಡ್ಕೊಂಡು ಕೂತಿದ್ರು. ಈಗ ಚುನಾವಣೆ ಹೋಗಿದ ಮೇಲೆ ಒಂದೇ ಸಲ ರೇಟ್ ಜಾಸ್ತಿ ಮಾಡಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಇವ್ರು ಯಾರು ಒಳ್ಳೆಯವರಲ್ಲ ವೀಕ್ಷಕರೇ. ನಾವು ಇವ್ರಿಗೆ ಓಟ್ ಹಾಕಿರೋದು ನಮ್ಮನ್ನು ಉದ್ಧಾರ ಮಾಡಲಿ, ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡೀಲಿ ಅಂತ. ಕಷ್ಟ ಕಾಲದಲ್ಲಿ ಇವ್ರು ಕೈ ಹಿಡಿಯಲ್ಲ, ಇನ್ನೊಂದಿಷ್ಟು ಚಪ್ಪಡಿ ಕಲ್ಲು ಹಾಕ್ತಾರೆ ನಮ್ಮ ತಲೆ ಮೇಲೆ. ಬದುಕೋರು ಬದುಕ್ರಿ, ಸಾಯೋರು ಸಾಯಿರಿ. ಶ್ರೀಮಂತರು ಯಾರಿದ್ದಾರೆ ಅವ್ರು ಬದುಕುವಂಥ ಹಕ್ಕು ಅವ್ರಿಗಿದೆ. ಶ್ರೀಮಂತರಲ್ಲದಿರುವವರು, ಬಡ ವರ್ಗದವರು, ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ನಮಗೆ ಸಾಯೋದು ಬಿಟ್ಟು ಬೇರೆ ಅವಕಾಶನೇ ಇಲ್ಲ. ಯಾಕಂದರೆ ನಮ್ಮ ಗೋಳು ಕೇಳೋರಿಲ್ಲ. ಇದು ದುರಂತ, ಇದು ಭಾರತ ದೇಶದ ದುರಂತ. ಯಾರೂ ಕೂಡ ನಮ್ಮ ಮಾತನ್ನು ಕೇಳಿಸಿಕೊಳ್ಳೋದಿಲ್ಲ, ಯಾರೂ ಅದಕ್ಕೆ ಉತ್ತರ ಕೊಡೋದಿಲ್ಲ. ಯಾಕೆ ಅಂತಂದರೆ ಯಾರಿಗೂ ಮಾತನಾಡುವ ನೈತಿಕತೆ ಇಲ್ಲ.